ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಲಢಾಯಿ, ಪೊಲೀಸರಿಂದ ಬಂಧಿತನ ಹತ್ಯೆ ಆರೋಪದ ಕಿಡಿ, ಠಾಣೆಗೆ ನುಗ್ಗಿ ಪುಂಡಾಟ ಮೆರೆದವರ ವಿರುದ್ಧ ಎಫ್ಐಆರ್. ಪೆನ್ ಡ್ರೈವ್ ಪ್ಲೇಗ್ರೌಂಡ್ನಲ್ಲಿ ಮಾತಿನ ಕದನ, ಸಿಎಂ ವಿರುದ್ಧ ದಳಪತಿ ರಾಕೇಶ್ ಅಸ್ತ್ರ, ಡಿಕೆಶಿ ಮೌನದ ಹಿಂದೆಯೂ ತಂತ್ರಗಾರಿಕೆ. ಲೋಕ ಸಂಗ್ರಾಮದ ಬೆನ್ನಲ್ಲೇ ಪರಿಷತ್ ಫೈಟ್, ಡಿಕೆಶಿ ಪಟ್ಟಿಗೆ ಹೈಕಮಾಂಡ್ ಸುಸ್ತು. ಬೆಂಗಳೂರಿಗೆ ಬರ್ತಿದ್ದಾರಂತೆ ರಾಷ್ಟ್ರ ಕಾಂಗ್ರೆಸ್ ನಾಯಕರು. ಉಡುಪಿಯಲ್ಲಿ ಡೆಡ್ಲಿ ಫೈಟ್, ಎರಡು ತಂಡಗಳ ನಡುವೆ ಕಾರ್ ವಾರ್, ನಡು ರಸ್ತೆಯಲ್ಲೇ ತಲವಾರು ಹಿಡಿದು ಹೊಡೆದಾಟ. ಇಂದು ದೇಶಾದ್ಯಂತ 6ನೇ ಹಂತದ ಚುನಾವಣೆ, 58 ಕ್ಷೇತ್ರಗಳಲ್ಲಿ ಲೋಕ ಮತದಾನ. ದೆಹಲಿಯ ಸಂಪೂರ್ಣ 7 ಕ್ಷೇತ್ರದಲ್ಲೂ ಇವತ್ತು ವೋಟಿಂಗ್. ನನ್ನ 4 ಪ್ರತಿನಿಧಿಗಳು ಕೂಡ ಜಾಯಿನ್ ಆಗ್ತಿದ್ದಾರೆ. ಪ್ರಮುಖವಾಗಿ ದಾವಣಗೆರೆಯ ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ಇದ್ದಾರೆ. ಇನ್ನು ಪರಿಷತ್ ಫೈಟ್, ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಆ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಒಂದ್ ಕಡೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ನಟೇಶ್ ಜಾಯಿನ್ ಆಗ್ತಾ ಇದ್ರೆ, ಬೆಂಗಳೂರಿನ ಸದಾಶಿವನಗರದಿಂದ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮಾಹಿತಿನ ಪಡೆದುಕೊಳ್ತೀವಿ. ಪ್ರಮುಖವಾಗಿ ಈಗ ದಾವಣಗೆರೆಯ ಚನ್ನಗಿರಿಯ ಸುದ್ದಿ, ಪೊಲೀಸರ ವಿರುದ್ಧ ಲಾಕಪ್ ಡೆತ್ ಆರೋಪ, ದೊಡ್ಡ ಮಟ್ಟದ ಆಕ್ರೋಶ ಸಂಬಂಧಿಕರಿಂದ. ಎಷ್ಟರ ಮಟ್ಟಿಗೆ ಅಂದ್ರೆ ಠಾಣೆಗೆ ನುಗ್ಗಿ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ಪೊಲೀಸ್ ವಾಹನವನ್ನೇ ಎತ್ತಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಗೆ ನುಗ್ಗಿ ಹೈ ಡ್ರಾಮಾ ಆಗಿದೆ. ಠಾಣೆಯಲ್ಲೇ ಮೃತಪಟ್ಟಿದ್ದ ಬಂಧಿತ ಆದಿಲ್ ಸಾವಿನ ಸುದ್ದಿ ಕೇಳಿ ಆಕ್ರೋಶ ಸ್ಫೋಟಗೊಂಡಿದೆ. ಠಾಣೆಯಲ್ಲಿದ್ದ ಕಿಟಕಿ, ಗ್ಲಾಸ್, ಟೇಬಲ್, ಕುರ್ಚಿ ಎಲ್ಲವನ್ನ ಕೂಡ ಧ್ವಂಸ ಮಾಡಿದ್ದಾರೆ ಜನ. ಪೊಲೀಸ್ ಜೀಪ್ ಎತ್ತಾಕಿ ಉದ್ರಿಕ್ತರ ಗುಂಪು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಗುಂಪು ಚದುರಿಸೋದಕ್ಕೆ ಪೊಲೀಸರು